ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಂಥ ಮಹಾನುಭಾವರ ವ್ಯಾಖ್ಯಾನಗಳ ಅವಶ್ಯಕತೆ ಇದೆ. ಹಾಗಾದರೆ ಏನು ಮಾಡಿದರು ರಾಯರು ನಮಗೆ ಉಪಕಾರ ಅಂದರೆ, ನಾವೇ ನೇರವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದನ್ನು ಅಪಾರ್ಥ ಮಾಡಿಕೊಂಡು ರಾಮ ಬೇರೆ ಕೃಷ್ಣ ಬೇರೆ, ಲಕ್ಷ್ಮೀನಾರಾಯಣರು ಅಂದರೆ ಬೇರೆ, ಸೀತೆಯನ್ನು ರಾಮಚಂದ್ರ ಬಿಟ್ಟುಬಿಟ್ಟ, ಈ ರೀತಿಯಲ್ಲೆಲ್ಲ ಚಿಂತನೆಯನ್ನು ಮಾಡ್ತಾ ಹೋದರೆ ನಾವು ಕೂಡ ಅಂಧನ್ ತಮಸ್ಸಿಗೆ ಬೀಳ್ತಾ ಇದ್ವಿ ಸುರಾಣಕರ ರೀತಿಯಲ್ಲಿ. ಆದರೆ ರಾಯರಂಥ ಮಹಾನುಭಾವರು ಬಂದು ನಮಗೆ ಮಾಡಿಕೊಟ್ಟ ಉಪಕಾರ ಎಂಥದ್ದು ಅಂದರೆ, ಅವರು ಕೊಟ್ಟ ಈ ವ್ಯಾಖ್ಯಾನಗಳಿಂದ ನಮಗೆ ವೇದವ್ಯಾಸ ದೇವರ ಮಧ್ವಾಚಾರ್ಯರ ಮಾತುಗಳು ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು. ಯಾವುದೇ ಕಾರಣಕ್ಕೂ ಭಗವಂತನ ಅವತಾರಗಳಲ್ಲಿ ಒಬ್ಬನೇ ಭಗವಂತ ತಾನೇ ರಾಮನಾಗಿ ಕೃಷ್ಣನಾಗಿ ನರಸಿಂಹನಾಗಿ ಬಂದಿದ್ದಾನೆ ಹೊರತು ಅವರೆಲ್ಲ ಬೇರೆ ಬೇರೆ ಅಲ್ಲ ಅನ್ನುವ ಅಂಶ ಬಹಳ ಸ್ಪಷ್ಟವಾಗಿ ನಮಗೆ ಈ ಎಲ್ಲ ವ್ಯಾಖ್ಯಾನಗಳಿಂದ ಅರ್ಥ ಆಯಿತು. ತನ್ಮೂಲಕವಾಗಿ ರಾಯರು ನಮ್ಮನ್ನೆಲ್ಲ ಅಂಧನ್ ತಮಸ್ಸಿಗೆ ಬೀಳೋದ್ರಿಂದ ಪಾರು ಮಾಡ್ತಾ ಇದ್ದಾರೆ.